ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾವುದೇ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಸಖತ್ ಸ್ಮೂತಾಗಿ ಸ್ಪಾಂಜಿ ಸಾಫ್ಟಾಗಿ ಹೇಗೆ ಗುಲಾಬ್ ಜಾಮೂನ್ ಮತ್ತು ಡ್ರೈ ಜಾಮೂನ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬರೀ 3 ಇಂಗ್ರೀಡಿಯೆಂಟಿಂದ ಮಾಡೋ ಅಂಥದ್ದು. ಸೊ ಬನ್ನಿ ನೋಡುವ ಹೇಗೆ ಮಾಡೋದು ಅಂತ. ಮೊದಲಿಗೆ ನಾನಿಲ್ಲಿ 200 ಗ್ರಾಮ್ ಸಪ್ಪೆ ಕವ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಬ್ರ್ಯಾಂಡ್ ತೊಗೊಳ್ಬೋದು, ಬಟ್ ಇದರಲ್ಲಿ ನಿಮಗೆ ಮೆಷರ್ಮೆಂಟ್ ಅಥವಾ ಅಳತೆ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನಿಲ್ಲಿ 200 ಗ್ರಾಮ್ ತೊಗೊಂಡಿದ್ದೀನಿ. ಸಪ್ಪೆ ಕೋವಾನೇ ತೊಗೊಳ್ಳಿ, ಬೇರೆ ತೊಗೊಳಕ್ಕೆ ಹೋಗಬೇಡಿ. ಸೊ ಕೋವಾ ಫುಲ್ಲು ರೂಮ್ ಟೆಂಪರೇಚರಲ್ಲಿ ಇರಬೇಕು, ಅಂದರೆ ಈ ಥರ ಫುಲ್ಲು ಮೆಲ್ಟ್ ಆಗೋಂಗೆ, ಅಂದರೆ ಪ್ರೆಸ್ ಮಾಡಿದ್ರೆ ಈ ಥರ ಸಾಫ್ಟಾಗಿ ಹೋಗೋಂಗೆ ಇದ್ದರೆ ಸಾಕು. ನಾನು 200 ಗ್ರಾಮ್ ಕೋವಾ ತೊಗೊಂಡಿರೋದಕ್ಕೆ ನಾನು ಇಲ್ಲಿ ಅರ್ಧ ಸ್ಪೂನಷ್ಟು ಅಡುಗೆ ಸೋಡಾನ ತೊಗೊಂಡಿದ್ದೀನಿ. ಸೊ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು. ನೀವು 250 ಗ್ರಾಮ್ ತೊಗೊಳ್ತೀನಿ ಅಂದರೆ ಕೋವಾ, ನೀವು 1 ಸ್ಪೂನು ಹಾಕ್ಕೊಳ್ಳಿ. 1 ಸ್ಪೂನ್ ಜೊತೆ ಇನ್ನು ಎಕ್ಸ್ಟ್ರಾ ಚಿಟಿಕೆ ಸೋಡಾ ಹಾಕ್ಕೊಳ್ಬೇಕು. ನಾನು ಇಲ್ಲಿ ಅರ್ಧ ಜೊತೆ ಇನ್ನು ಸ್ವಲ್ಪ 1 ಚಿಟಿಕೆ ಎಕ್ಸ್ಟ್ರಾ ಹಾಕಿದ್ದೀನಿ. ಸೊ ಸ್ವಲ್ಪ ನೀರು ಹಾಕ್ಕೊಂಡು ಚುಂಬಿಸ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು. ಗಂಟು ಇರಬಾರ್ದು, ಆ ಥರ ಬೀಟ್ ಮಾಡ್ಕೊಳ್ಬೇಕು ಚೆನ್ನಾಗಿ. ಸೊ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಸ್ವಲ್ಪ ಏನಾದರೂ ತೆಳುವುದು ಪರವಾಗಿಲ್ಲ, ಅಂದರೆ ಜಾಸ್ತಿ ತೆಳು ಇರಬಾರ್ದು, ಇಷ್ಟಿದೆ ಸಾಕು. ಸೊ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು, ಗಂಟು ಇರಲೇಬಾರ್ದು. ಸೊ ಇವಾಗ ಬೀಟ್ ಆಗಿದೆ 5 ನಿಮಿಷ. ಈ ಟೈಮಲ್ಲಿ ನಾನು 1/4 ಕಪ್ ಆಗೋಷ್ಟು ಮೈದಾ, 1/4 ಕಪ್ ಜೊತೆ ಎಕ್ಸ್ಟ್ರಾ 5 ಸ್ಪೂನಷ್ಟು ಮೈದಾ ಹಾಕ್ಕೊಂಡಿದ್ದೀನಿ ಕಲಿಸ್ಕೊಳ್ಳೋಕ್ಕೆ. ಸೊ ನಿಮಗೆ 250 ಗ್ರಾಮ್ ತೊಗೊಳ್ತೀನಿ ಕೋವಾ ಅಂದರೆ 1 ಕಪ್ ಜೊತೆ 3 ಸ್ಪೂನ್ ಎಕ್ಸ್ಟ್ರಾ ಮೈದಾ ಹಾಕ್ಕೊಳ್ಳಿ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೀರೇನು ಹಾಕ್ಕೊಂಡ್ಬಿಡಿ, ಸ್ವಲ್ಪನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ಸಾಕು. ಸೊ ಚಪಾತಿ ಹಿಟ್ಟು ಅಷ್ಟಿದ್ರೆ ಸಾಕು, ಅದಕ್ಕಿಂತ ಸ್ವಲ್ಪ ಸಾಫ್ಟ್ ಇದ್ದರೆ ಓಕೆ ಪರವಾಗಿಲ್ಲ, ಬಟ್ ತುಂಬ ಸಾಫ್ಟ್ ಇರಬಾರ್ದು, ತೆಳು ಇರಬಾರ್ದು. ಸೊ ಚೆನ್ನಾಗಿ ಹಾಕ್ಕೊಳ್ಳಿ, ಕಲಿಸ್ಕೊಬೇಕು ಚೆನ್ನಾಗಿ. ಇವಾಗ ಇದಕ್ಕೆ ನಾನು ಮತ್ತೆ ಬೆಣ್ಣೆ ತುಪ್ಪ ಏನೂ ಹಾಕ್ಕೊಳ್ತಾ ಇಲ್ಲ. ಇದು 3 ಇಂಗ್ರೀಡಿಯೆಂಟ್ ನೀರು ಮೈದಾ ಕೋವಾದಲ್ಲೇ ಮುಗಿಸ್ತಾ ಇದ್ದೀನಿ. ನಿಮಗೆ ಬೇಕಂದರೆ ಸ್ವಲ್ಪ ಎಣ್ಣೆ ತುಪ್ಪ ಆದರೂ ಹಾಕ್ಕೊಳ್ಬೋದು. ಸೊ ನನಗಿಲ್ಲಿ ಸ್ವಲ್ಪ ತೆಳು ಆಯಿತು. ಸೊ ಈ ಟೈಮಲ್ಲಿ ನಾನು ಎಕ್ಸ್ಟ್ರಾ 2-3 ಸ್ಪೂನು ಮೈದಾ ಹಿಟ್ಟು ಹಾಕ್ಕೊಳ್ತಿದ್ದೀನಿ. ಸೊ ಇವಾಗ ಎಕ್ಸ್ಟ್ರಾ 1 ಸ್ಪೂನು ಅಥವಾ 1 ಸ್ಪೂನು, ನಾವು ಯಾವ ಸ್ಪೂನಲ್ಲಿ ತೊಗೊಂಡಿರ್ತೀವಿ ಅದೇ ಸ್ಪೂನಲ್ಲಿ ಅದಕ್ಕಿಂತ ಸ್ವಲ್ಪ ಅರ್ಧ ಸೋಡಾ ಹಾಕ್ಕೊಂಡಿದ್ದೀನಿ. ಸೊ ಅದು ಸ್ಕಿಪ್ ಆಗಿದೆ. ಸೊ ಸ್ವಲ್ಪ ಮೈದಾ ಜಾಸ್ತಿ ಆಯಿತು ಅಂದರೆ ಸೋಡಾ ಹಾಕ್ಕೊಳ್ಬೇಕಾಗತ್ತೆ ಸ್ವಲ್ಪ. ಸೊ ಸೋಡಾ ಏನಕ್ಕೆ ಹಾಕೋದು ಅಂದರೆ ಒಳಗಡೆ ಚೆನ್ನಾಗಿ ಕುಕ್ ಆಗಬೇಕು ಮತ್ತು ಉಬ್ಬಿ ಬರಬೇಕು, ಡಬಲ್ ಸೈಜ್ ಆಗಬೇಕು ಅನ್ನೋದಕ್ಕಷ್ಟೇ. ಸೋಡಾ ಇಲ್ಲದೆ ಮಾಡ್ತೀನಿ ಅಂದರೆ ಅದು ಬರೋದಿಲ್ಲ ಚೆನ್ನಾಗಿ. ಸೊ ಸೋಡಾನೇ ಹಾಕಬೇಕು. ಇವಾಗ ನೋಡಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ, ಉಂಡೆ ಸಹ ಸರಿಯಾಗಿ ಕರೆಕ್ಟಾಗಿ ಬರ್ತಿದೆ. ಸೊ ಇವಾಗ ಒಂದು ರೌಂಡ್ ಇನ್ನೊಂದು ಸಲ ಕಲಿಸ್ಬಿಟ್ಟು ಒಂದು 5-10 ನಿಮಿಷ ನೆನೆಯೋಕ್ಕೆ ಇಟ್ಬಿಡಿ. ಅಷ್ಟರಲ್ಲಿ ನಾವು ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ 200 ಗ್ರಾಮ್ಗೆ 250 ಗ್ರಾಮು ಸಕ್ಕರೆ ತೊಗೊಂಡಿದ್ದೀನಿ, ಅಂದರೆ 2 ಬಟ್ಲು. ಸೊ 2 ಬಟ್ಲಿಗೆ 1.5 ಅಥವಾ 1.25 ಬಟ್ಲಷ್ಟು ನೀರು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಕಣ್ಣು ಅಳತೆನಲ್ಲೇ ಹಾಕ್ಕೊಂಡಿದ್ದೀನಿ. ಸೊ ನೀವು ಬಟ್ಲಲ್ಲಿ ಯೂಸ್ ಮಾಡೋಂಗಿದೆ ಬಟ್ಲಲ್ಲಿ ಯೂಸ್ ಮಾಡಿ. ಸೊ ಇದು ಪಾಕ ಹೇಗೆ ಬರಬೇಕು ಅಂದರೆ ಒಂದಲ್ಲೇ ಪಾಕ ಬರ್ತಿದೆ ಅನ್ನೋ ಟೈಮಲ್ಲಿ ನೀವು ಆಫ್ ಮಾಡಬೇಕಾಗತ್ತೆ. ಫುಲ್ಲು ಒಂದಲ್ಲೇ ಪಾಕ ಬರೋ ಅವಶ್ಯಕತೆ ಬೇಡ. ನಾನು ಕೇಸರಿ ಹಾಕ್ಕೊಳ್ತಾ ಇದ್ದೀನಿ. ಕೇಸರಿ ಆಪ್ಷನಲ್, ಬೇಕು ಅಂದರೆ ಇದ್ದರೆ ಹಾಕ್ಕೊಳ್ಳಿಲ್ಲ ಅಂದರೆ ಪರವಾಗಿಲ್ಲ. ಸೊ ಇವಾಗ ನೋಡಿ ಪಾಕ ರೆಡಿ ಆಯಿತು. ಸೊ ನೆಕ್ಸ್ಟು ನೆಂದಿರೋ ಜಾಮೂನ್ ಹಿಟ್ಟನ್ನ ಇವಾಗ ಜಾಮೂನ್ ಮಾಡಬೇಕು. ಸೊ ಇವಾಗ ನಾನು ಸ್ವಲ್ಪ ಎಣ್ಣೆ ಕೈಗೆ ಹಾಕ್ಕೊಂಡಿದ್ದೀನಿ. ಸೊ 1 ಸ್ಪೂನಲ್ಲೇ ಸ್ಪೂನಿಂದನೇ ಕಟ್ ಮಾಡ್ಕೊಂಡು ಮಾಡ್ತೀನಿ, ಯಾಕಂದರೆ ಒಂದೇ ಸೈಜ್ ಬರುತ್ತೆ ಅಂತ. ಸೊ ಉಂಡೆ ಕಟ್ಟಬೇಕಾದ್ರೆ ಜಾಸ್ತಿ ರಸ್ ಮಾಡ್ಕೊಂಡು ಕಟ್ಟಬೇಡಿ, ಸಾಫ್ಟಾಗಿ ಕಟ್ಟಿ, ಅಂದರೆ ಕ್ರ್ಯಾಕ್ಸ್ ಏನೂ ಇರಬಾರ್ದು. ಈ ಥರ ಸಾಫ್ಟಾಗಿ ಪ್ಲೇನಾಗಿ ಇರಬೇಕು, ಎಲ್ಲೂ ಕ್ರ್ಯಾಕ್ಸ್ ಇರಬಾರ್ದು. ಸೊ ಈ ಥರ ಉಂಡೆ ಕಟ್ಕೊಳ್ಬೇಕು. ನಾನಿಲ್ಲಿ ಸಣ್ಣದು ತೊಗೊಂಡಿದ್ದೀನಿ, ಆಲ್ಮೋಸ್ಟ್ 55-60 ಅಷ್ಟು ಆಗಿದೆ. ನೀವು ದಪ್ಪ ಮಾಡ್ತೀನಿ ಅಂದರೆ ಒಂದು 30 ಅಥವಾ 30 ಆಗುತ್ತೆ. ಸೊ ನಿಮ್ಮ ಸೈಜ್ ಮೇಲೆ ಡಿಪೆಂಡು. ಸೊ ನೆಕ್ಸ್ಟು ಕಾದಿರೋ ಎಣ್ಣೆಗೆ ಉಂಡೆಗಳನ್ನ ಹಾಕ್ಕೊಂಡು ಕರ್ಕೊಳ್ತಾ ಇದ್ದೀನಿ. ಸೊ ಫಸ್ಟು ಸ್ವಲ್ಪ ಉರಿ ಜಾಸ್ತಿ ಇರಲಿ, ಆಮೇಲೆ ಉರಿ ಕಮ್ಮಿ ಮಾಡಿ.
ಯಾಕೆ ಅಂದರೆ ಸೋಡಾ ಹಾಕಿದ್ದೀವಿ ಪ್ಲಸ್ ಕೋವಾ ಇದೆ, ಬೇಗ ಕಲರ್ ಬರುತ್ತೆ, ಬೇಗ ಸೀದೋಗುತ್ತೆ. ಸೊ ನೋಡ್ಕೊಂಡು ಮಾಡಬೇಕು. ಹಾಕಬೇಕಾದ್ರೆ ಒಂದು ನಿಮಿಷ ಅಥವಾ 1 ಸೆಕೆಂಡು ಉರಿ ಜಾಸ್ತಿ ಇರಲಿ, ಆಮೇಲೆ ಉರಿ ಕಮ್ಮಿ ಮಾಡಿಬಿಟ್ಟು ಈ ಥರ ಬೇಯಿಸ್ಕೊಳ್ಬೇಕು. ಈ ಕಲರ್ ಬರೋ ಅಷ್ಟು ಬೇಯಿಸ್ಕೊಳ್ಳಿ. ಇಷ್ಟಾದರೆ ಸಾಕು. ಇದಕ್ಕಿಂತ ಜಾಸ್ತಿ ಅಂದರೆ ತುಂಬ ಕಪ್ಪು ಆಗಿಬಿಡುತ್ತೆ. ಸೊ ಇವಾಗ ಕಲ್ಕೊಂಡಿರೋ ಜಾಮೂನ ಪಾಕದೊಳಗಡೆ ಹಾಕ್ತಿದ್ದೀನಿ. ಸೊ ಇದನ್ನು ಒಂದು 2-3 ಅವರ್ ನೆನೆಯೋಕೆ ಬಿಡಬೇಕು. ನೀವು ನೈಟ್ ಮಾಡಿ ಬೆಳಗ್ಗೆ ಯೂಸ್ ಮಾಡ್ಬೋದು, ಅವಾಗ ಇನ್ನೂ ತುಂಬ ಚೆನ್ನಾಗಿ ನೆಂದಿರುತ್ತೆ. ನೋಡಿ, ಇದು ನೆಕ್ಸ್ಟ್ ದಿನ ಬೆಳಗ್ಗೆ ಟೋಸ್ತಾ ಇರೋದು. ಸೊ ತುಂಬ ಸಾಫ್ಟಾಗಿ ನೋಡಿ, ಪ್ರೆಸ್ ಮಾಡಿದ್ರೆ ಹಂಗೆ ಸಾಫ್ಟಾಗಿ ಪೀಸ್ ಆಗೋಂಗಿದೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಸೊ ಇದನ್ನು ನಾನು ಕೊಬ್ಬರಿ ತುರಿನಲ್ಲಿ ಉದುರಿಸಿದ್ರೆ ಡ್ರೈ ಜಾಮೂನ್ ಆಗುತ್ತೆ. ನಾರ್ಮಲ್ ಮನೆಯಲ್ಲಿ ಸಿಗೋ ಕೊಬ್ಬರಿನ ಸ್ವಲ್ಪ ತುರಿದ್ಬಿಟ್ಟು ಅಥವಾ ಪೀಸಾಗಿ ಕಟ್ ಮಾಡಿ ಒಂದು ರೌಂಡ್ ಮಿಕ್ಸಿಯಲ್ಲಿ ಓಡ್ಕೊಂಡ್ರೆ ಪುಡಿ ಆಗುತ್ತೆ. ಸೊ ಅದನ್ನು ಜಾಮೂನ್ ತೊಗೊಂಡು ಈ ಥರ ಉದುರಿಸಿದ್ರೆ ಡ್ರೈ ಜಾಮೂನ್ ರೆಡಿ ಆಗುತ್ತೆ. ಸೊ ನನ್ನ ಹತ್ರ ಕೊಬ್ಬರಿ ಇರಲಿಲ್ಲ, ಸೊ ಅದಕ್ಕೆ ನಾನು ಡೆಸಿಕೇಟೆಡ್ ಕೊಕೊನಟ್ನ ತೊಗೊಂಡಿದ್ದೀನಿ. ಸೊ ನೀವೇ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಬೋದಲ್ವಾ? ಸೊ ಆಚೆ ಒಂದಕ್ಕೆ ಜಾಸ್ತಿ ಕೊಡಬೇಕು, ಸೊ ಇಲ್ಲೇ ನೀವು ಮಾಡ್ಬೋದು. ನೋಡಿ, ಇವಾಗ ಡ್ರೈ ಜಾಮೂನು ರೆಡಿ, ನಾರ್ಮಲ್ ಜಾಮೂನು ಸಹ ರೆಡಿ ಇದೆ. ಸೊ ನೀವು ಮನೆಯಲ್ಲಿ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಹೇಳಿ. ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾವು ಟೇಸ್ಟ್ ಮಾಡಿದ್ದು ಕೊಬ್ಬರಿ ತುರಿ ಆಚೆ ಸಿಗೋದಿಲ್ಲ, ಮನೆಯಲ್ಲೇ ಸಿಗುತ್ತೆ. ಕೋವಾ ಒಂದು ನೀವು ತೊಗೊಳ್ಬೇಕು, ಮೈದಾ ಸೋಡಾ ಎಲ್ಲ ಮನೆಯಲ್ಲೇ ಇರುತ್ತೆ. ಸೊ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಬೇಗನೆ ಆಗೋವಂಥ ಐಟಮು. ಸೊ ನೀವು ಮಾಡಿ ಹೇಗಿತ್ತು ಅಂತ ಹೇಳಿ. ಥ್ಯಾಂಕ್ ಯು.